ಇದೆ. ಈಗ PS ಅವ್ರು ಹೇಳ್ಬೇಕಂದ್ರೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಈ 2 ವೀಲರ್ ತಗೊಂಡು ಸೈಲೆನ್ಸರ್ ಬಿಚ್ಚಿ ಒದರಾಡಿಸೋದು ಮಾಡಿದ್ರಂದ್ರೆ ಆಲ್ರೆಡಿ ಈಗ PUC ಹುಡುಗರು ಒಂದು DJ. ಈಗ ಊರಿಗೆ ನಾವೆಲ್ಲರೂ ಯಾವ್ದು ಅನುಕೂಲ ಅದನ್ನ ಮಾಡೋಣ. ಹಿಂದೆ ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಇದು ಯಾವ್ದು DJ ಗೀಜೆ ಯಾವುದು ಇರಲಿಲ್ಲ. ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗಿರೋದು ಇದು ಒಂದು ಈಗ ಸದ್ಯಕ್ಕೆ ನಡೀತಾ ಇರೋದು. ಮುಂದಿಂದು ವಸಂತ ಕಾಲ ಸ್ಟಾರ್ಟ್ ಆಗ್ತೈತಿ DJ. ಈಗ ಊರಿಗೆ ನಾವೆಲ್ಲರೂ ಯಾವ್ದು ಅನುಕೂಲ ಅದನ್ನ ಮಾಡೋಣ. ಹಿಂದೆ ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಇದು ಯಾವ್ದು DJ ಗೀಜೆ ಯಾವುದು ಇರಲಿಲ್ಲ. ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗಿರೋದು ಇದು ಒಂದು ಈಗ ಸದ್ಯಕ್ಕೆ ನಡೀತಾ ಇರೋದು. ಮುಂದಿಂದು ವಸಂತ ಕಾಲ ಸ್ಟಾರ್ಟ್ ಆಗ್ತೈತಿ. ಈ ಲಿಕ್ಕರ್ ಬ್ಯಾನ್ ಅನ್ನ ಆದೇಶ ಆಲ್ರೆಡಿ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವತ್ತು ಲಿಕ್ಕರ್ ಬ್ಯಾನ್ ಮಾಡಿದಷ್ಟು ಮೊದಲ ಕೆಲವರು ತಂದು ಇಟ್ಕೊಂಡಿರ್ತೀರಿ. ಬಟ್ ಅವತ್ತು ಯಾವುದೇ ಕಾರಣಕ್ಕೆ ಮಾರಾಟಕ್ಕೆ ಅಲೋ ಇಲ್ಲ. ಶನಿವಾರ ಬಂದಿದೆ. ಈಗ ನಮ್ಮದು ಎಳ್ಳಮಾಸಿ ಮುಗಿತೀಗ. ಎಳ್ಳಮಾಸಿ ಮುಗಿದ ಮೇಲೆ ಮುಂದಿನ ಈಗ ಯುಗಾದಿ ಹಬ್ಬಕ್ಕಿಂತ ಮೊದಲು ಎಲ್ಲ ನಮ್ಮ ಹಳೆ ಕಾಲದಲ್ಲಿ ಎಲ್ಲರೂ ಕೃಷಿಕ ಕುಟುಂಬ ಇರೋದ್ರಿಂದ ತಮ್ಮ ರಾಶಿಗಳು ಮುಗಿತಿದ್ವು. ಈಗ ರಾಶಿಗಳು ಮುಗಿದಾಗ ಅವರೆಲ್ಲರೂ ಖುಷಿಯಿಂದ ಮಾಡುವಂಥ ಇದು. ಫಾರ್ ಎಕ್ಸಾಂಪಲ್ ನೀವು ಇದನ್ನು ನೋಡ್ರಿ, ಎಲ್ಲ ಪ್ರತಿಯೊಂದು ಹಿರಿಯರು ಮೊದಲಿಗೆ ಹಬ್ಬಗಳು ಹಂಗೆ ಮಾಡಿಲ್ಲ. ಒಂದು ಅದಕ್ಕೆ ಈ ನಮ್ಮ ಸೂರ್ಯ ಖಗೋಳಮಾನದು ಅದು ಒಂದು ಕಾರಣ ಇದೆ. ಇನ್ನೊಂದು ನಮ್ಮ ದಿನನಿತ್ಯದು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮುಂಗಾರಿ ಯಾವಾಗ ಮುಗಿತೈತಿ? ಕರೆಕ್ಟ್ ನಮ್ಮ ಮಹಾನವಮಿ ಬರ್ತೈತಿ, ಅವಾಗ ಮುಂಗಾರಿ ಮುಗಿತೈತಿ. ಸೊ ಮುಂಗಾರಿ ಮುಗಿದ ಮೇಲೆ ಮಹಾನವಮಿ ಆಚರಿಸ್ತೀವಿ. ಅದಾದ ಮೇಲೆ ನಮ್ಮದು ಈಗ ಹಿಂಗಾರಿಯನ್ನು ಕರೆಕ್ಟಾಗಿ ಎಡೆ ಹೊಡೆದು ಒಂದು ಸ್ವಲ್ಪ ತೆನಿಗಿನಿ ಹಾಕುವಂಥ ಕಾಲದಾಗ ಸುಗ್ಗಿ ಆಚರಿಸ್ತೀವಿ. ಯಾವುದು? ಸಂಕ್ರಮಣ ಮಾಡ್ತೀವಿ. ಈಗ ಇಲ್ಲ ಸಂಕ್ರಮಣ ಈಗ ಎಲ್ಲ ಮುಗಿದ ಮೇಲೆ ರಾಶಿ ಮಾಡೋ ಟೈಮ್ನಾಗ ಅಥವಾ ರಾಶಿ ಮಾಡಿ ಫ್ರೀ ಆಗ್ತೀವಿ. ಈಗ ನಮ್ಮದು ಹೋಳಿ ಆಡ್ತೀವಿ. ಹೋಳಿ ಆಡಿದ್ಮೇಲೆ ಪೂರ್ತಿ ಹೊಲಗಳನ್ನೆಲ್ಲ ಫ್ರೀ ಬಿಡ್ತೀವಿ ನಾವು. ಮೊದಲು ಹಂಗಿತ್ತು. ಬಟ್ ಈಗೆಲ್ಲ ಕಬ್ಬು ಗಿಬ್ಬೆಲ್ಲ ನೀರಾವರಿಯಾಗಿ ಯಾವುದು ಫ್ರೀ ಬಿಡ್ತಾ ಇಲ್ಲ ಈಗ ಭೂಮಿಗಳಿಗೆ. ಸೊ ಆ ಒಂದು ರೈತರ ಕುಟುಂಬದಿಂದ ಹೋಳಿ ಆಡ್ಲಿಕ್ಕಂತ ಎಲ್ಲರೂ ಕೂಡಿ ಸಂತೋಷ ಮಾಡಲಿಕ್ಕೆ ನಾನು ನಿನಗೆ ಬಣ್ಣ ಹಚ್ಚಬೇಕು, ನೀ ನನಗೆ ಬಣ್ಣ ಹಚ್ಚು, ಈ ಥರ ಮಾಡ್ತೀವಿ. ಸೊ ಈಗ ಯಾರೂ ಈ DJ ಹಚ್ಚೋದು ಅಥವಾ ಸಿಕ್ಕಾಪಟ್ಟೆ ಸೌಂಡ್ ಹೊಡಿಸಿ PUC ಹುಡುಗರೆಲ್ಲ ಎಕ್ಸಾಮ್ಸ್ ಇದ್ದಾವೆ. ಮೋಸ್ಟ್ ಪ್ರಾಬ್ಲಿ 15 ಇದ್ದರೆ ಅವತ್ತು ಎಕ್ಸಾಮ್ ಇದ್ರೂ ಇರ್ಬೋದು. ಸೊ ಅವತ್ತು ಮುಂಜಾನೆ 5 ಗಂಟೆ 6 ಗಂಟೆ ಚಾಲು ಮಾಡಿದಾಗ ಕೆಲವೊಬ್ರದ್ದು ಎಕ್ಸಾಮ್ಸ್ ಇಲ್ಲೇ ಇದ್ದಾವೆ. ಕೆಲವೊಬ್ರು ಹಿಂಡುಗುಂದಿಗೆ ಹೋಗ್ತಾರೆ, ಕೆಲವೊಬ್ರು ಮತ್ತೆ ಹೋಗ್ತಾರೆ. ಇಲ್ಲಿ ಇವ್ರ ಎಕ್ಸಾಮ್ಸ್ ಮತ್ತು ಇಲ್ಲೇ ಇದ್ದಾರೆ ಅಂದ್ರೆ ಇನ್ನೂ ಕಿರಿಕಿರಿ ಆಗಬಾರ್ದು ಅವ್ರಿಗೆ. ಆ ಹುಡುಗರಿಗೆಲ್ಲ ಈಗ ನಾವೇನಾಗತ್ತಿ 10 ಗಂಟೆಗೆ ಇರ್ತೈತೆ ಎಕ್ಸಾಮು, ಆಲ್ರೆಡಿ ಬನ್ನ ಸ್ಟಾರ್ಟ್ ಆಗಿಬಿಡ್ತೈತೆ. ಸೊ ಸ್ಟಾರ್ಟ್ ಆದ ಹುಡುಗರು ಅವ್ರು ಎಕ್ಸಾಮ್ ಕೊಂಡ್ರೋ ಏನೋ ನಾವು ನೋಡೋಕೆ ಹೋಗಲ್ಲ. ನಮ್ಮ ದೋಸ್ತನೇ ಇರಲಿ, ನಮ್ಮ ದೋಸ್ತನ ತಮ್ಮ ಇರಲಿ, ಯಾರೋ ನಮ್ಮವ್ರು ಇದ್ದಾಗ ನಾವು ಹಚ್ಚಾಕ್ ಹೋಗ್ಬಿಡೋದ್ರಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ವರ್ಷವಿಡೀ ಓದಿರ್ತಾರೋ ಆ 3 ತಾಸಿನಾಗ ಏನು ಅವರಲ್ಲಿ ಎಕ್ಸಾಮ್ ಬರೀತಾರೆ ಅದು ಇಂಪಾರ್ಟೆಂಟ್ ಇರ್ತೈತೆ. ಅವ್ರಿಗೂ ಅವ್ರ ಲೈಫ್ ಡಿಸಿಷನ್ ಇರ್ತೈತೆ ಅಲ್ಲಿ. ಅವ್ರಿಗೆ ತೊಂದರೆ ಆಗಬಾರ್ದು. ಅದ್ರ ಜೊತೆ ಯಾವುದೇ ರೀತಿಯ ಎಲ್ಲ DJ ಹಚ್ಚಿದಾಗನೂ ಈ ಬೇರೆ ಧರ್ಮದವರಿಗೆ ಯಾವುದೇ ರೀತಿ ಅವಹೇಳನ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು ಯಾವುದೇ ಸಾಂಗ್ ಹಿಂಗೋದು ಹಚ್ಚೋಕೆ ಮಾಡಕ್ಕೆ ಹೋಗಬೇಡಿ. ಕೋಲಾರ ಶಾಂತಿ ಇರಬೇಕಂತಂದ್ರೆ ಇಲ್ಲಿ ಪೊಲೀಸ್ ಇರ್ದಾರಂತ ಶಾಂತಿ ಇರೋಕ್ಕಾಗಲ್ಲ. ಕೋಲಾರ ಜನರಿಗೆ ಶಾಂತಿ ಬೇಕಾಗಿತ್ತಂದ್ರೆ ಶಾಂತಿ ಇರ್ತೈತಿ. ಕೆಲವೊಬ್ರು ನಿಮ್ಮಲ್ಲಿ 2 ಕಮ್ಯುನಿಟಿ 3 ಎಲ್ಲ ಕಮ್ಯುನಿಟಿ ಒಳಗೆ ಕಿರಿಕಿರಿ ಇರ್ತೈತಿ ಅವ್ರದ್ದು. ಆ ನನ್ನ ಮಕ್ಕಳಿಗೆ ಎಲ್ಲಿ ಬಾಲ ಕಟ್ ಮಾಡಬೇಕು, ಎಲ್ಲಿ ನಟ್ ಬೋಲ್ಟ್ ಎಲ್ಲ ಕರೆಕ್ಟ್ ಮಾಡಬೇಕು ನಾವು ಮಾಡ್ತೀವಿ, ಆಯಿತಾ. ಬಟ್ ನಾರ್ಮಲ್ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸಮಾಜಕ್ಕೆ ತೊಂದರೆ ಮಾಡೋಕತ್ತಿದ್ರೆ ನಾವು ತೊಂದರೆ ಮಾಡೋಕೆ ಪೊಲೀಸರಿದ್ದು ನಾವು ನಾರ್ಮಲ್ ಒಂದು ಈ ನೆಲದ ಕಾನೂನು ಏನಿರ್ತೈತೆ ಅದನ್ನು ಫಾಲೋ ಮಾಡಿಕೊಂಡು ನನ್ನ ಜೀವನ ಮಾಡ್ಕೊಂಡು ಹೊಂಟಂಥ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಕ್ಕೆ ನಾವು ಬಿಡಂಗಿಲ್ಲ. ಸೊ ಅದ್ರ ಸಲುವಾಗಿ ಯಾವುದೇ ರೀತಿ ತಾವು ಏನಾರು ಸಣ್ಣ ಪುಟ್ಟ ಇಶ್ಯೂ ಬಂದಾಗ PS ಅವ್ರು ಹೇಳಿದ್ರು, ಏನೇ ಸಣ್ಣ ಪುಟ್ಟ ಇಶ್ಯೂ ಬಂತಂದ್ರೆ ನೀವು 112 ಕಾಲ್ ಮಾಡಿ. ನಮ್ಮ PS ಅವ್ರ ನಂಬರ್ ಇರ್ತಾವೆ, ಅಥವಾ ನಿಮ್ಗೆ ಆಲ್ರೆಡಿ ಪೊಲೀಸರನ್ನ ನಮ್ಮ ಕೋಲಾರ ಸ್ಟೇಷನ್ ಪೊಲೀಸ್ ಭಾಳಷ್ಟು ನಂಬರ್ ಇರ್ತಾವೆ, ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸಣ್ಣ ಪುಟ್ಟ ಇಶ್ಯೂನ ನಿಮ್ಮ ಯಾವುದೋ ಹಿಂದೆ ಯಾವುದೋ ಜಗಳಾಡಿರ್ತೀರಿ, ಅದನ್ನೆಲ್ಲ ತಂದು ಹಬ್ಬದಾಗ ಇರ್ತಾವೆ ಎಲ್ಲ ಇವು ಮೇನೆ. ಈಗ ನಂದು ಫಾರ್ ಎಕ್ಸಾಂಪಲ್ ಇನ್ನೊಬ್ಬಂದು ಯಾವುದೋ ಜಗಳ ಆಗೈತೆ ಅಂದ್ರೆ ನಮ್ಮಿಬ್ಬರಿಗೂ ಡೈರೆಕ್ಟಾಗಿ ಹೊಡೆದಾಡಕ್ಕೆ ದಮ್ಮು ಇರಂಗಿಲ್ಲ, ಏನೂ ಇರಂಗಿಲ್ಲ. ಈ ಹಬ್ಬ ಇರ್ತೈತೆ ಅದ್ರ ಸಲ ವೇಟ್ ಮಾಡೋದು, ಅದ್ರಾಗ ತೀರ್ಸ್ಕೋಬೇಕು ಅದನ್ನು. ಹಂಗೇನ್ರಿ ನೀವು ಹೊಡೆದಾಡಿರ್ತದೆ ನಿಮ್ಗೊಂದು ಜಾಗ ಕೊಡ್ತೀವಿ ಬರ್ರಿ ನಾವು. ಅದನ್ನು ಬಿಟ್ಟು ಆ ಹಬ್ಬದಾಗೊಳಗೆ ಲಾಸ್ಟ್ ಟೈಮ್ ಇದರ ಗಣಪತಿಗೂ ಮಾಡಿದ್ರು. ನಮ್ಮ PS ಕರೆಕ್ಟಾಗಿ ಆ್ಯಕ್ಟ್ ಮಾಡಿದಂತೇಳಿ ಸುದ್ದ ಆಯ್ತು ಅವತ್ತು. ಯಾವುದೇ ಕಾರಣಕ್ಕೂ ನಾನು ಕೋಲಾರದವ್ರಿಗೆ ಮಾತ್ರ ಹೇಳ್ತೀನಿ, ಕೋಲಾರ ಅಂತಂದ್ರೆ ನೀವು ಡಿಸ್ಟ್ರಿಕ್ಟ್ನಾಗ ಕೆಲವೊಂದು ಕಡೆ ಕೇಳಿದ್ರಂದ್ರೆ ಕೋಲಾರ ತಂದ್ಕೊಳ್ಳಿ ಒಂದು ಸ್ವಲ್ಪ ಕಮ್ಯುನಲ್ ಟೆನ್ಷನ್ ಇದ್ದಂಗೆ ಮಾತಾಡ್ತಾರೆ. ಆ ಘಟನೆ ಯಾವ ಥರ ಯಾವುದೇ ಆಗಕ್ಕಂತ ನಾವು ಬಿಡಂಗಿಲ್ಲ. ಆಯ್ತಂದ್ರೆ ಯಾವ ನನ್ನ ಮಗನು ಬಿಡಂಗಿಲ್ಲ, ಯಾವ ಕಮ್ಯುನಿಟಿ ನೋಡ್ಕೊತ ಕೊಡಂಗಿಲ್ಲ ಆಗ. ಯಾಕಂದ್ರೆ ಇನ್ನೊಂದು ಗಿಡ ಪಟ್ಟ ಬಿತ್ತಂದ್ರೆ ಇಲ್ಲಿ ನಾವು ಯಾರು ನೋಡಂಗಿಲ್ಲ. ಅದು ಬಾಗೊಂದು ಕಲ್ಲು ಹೋಗಿದ್ವಿ ಅಂದ್ರೆ ಕಲ್ಲಿಗೆ ಪೂರ್ತಿ ನೀರಿಗೆಲ್ಲ ಎಫೆಕ್ಟ್ ಆಗ್ತೈತೆ ಅದು. ಸೊ ಅದಕ್ಕೆ ಯಾರ್ಯಾರು ಆ ಥರ ಇದ್ದಾರೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ನೀವು ಚೆಕ್ ಮಾಡು. ಯಾರ್ಯಾರ ಮೇಲೆ PR ಮಾಡಬೇಕು, ಏನೇನು ಮಾಡಬೇಕು ಬಂದು ಅವ್ರು ನೀವು 2 ದಿವಸ ಮಾಡಿ ಮುಗಿಸಿ ಏನು
ನಮಗೆ ಕರೆಕ್ಟಾಗಿ ಶಾಂತಿಪೂರ್ಣವಾಗಿ ಹಬ್ಬ ಮಾಡಕ್ಕೆ ಈ ಬಾಗೇವಾಡವ್ರು ಕೆಲವರು ಹೇಳಿದ್ರು, ಇಲ್ಲಿ ಆ ಥರ ಇದೆ ಅನ್ನೋದು ಗೊತ್ತಿಲ್ಲ, ಹಿರಿಯರು ನಾವು ಹೇಳ್ಬೇಕು. ಬಾಗೇವಾಡಕ್ಕೆ ಹೋಳಿ ಬತ್ತಂದ್ರೆ ಕೆಲವೊಬ್ರು ಊರು ಬಿಟ್ಟು ಹೋಗ್ಬಿಡ್ತಾರೆ ಅವರು. ಇಲ್ಲೂ ಇದೆ ಆ ಘಟನೆ. ಸೊ ಹಂಗಿತ್ತಂದ್ರೆ ಅವ್ರಿಗೆ ಹೇಳ್ತೀನಿ ನಾನು, ನೀವು ನನ್ನ ಮಗನಿಗೆ ಹೆದರ್ಕೊಂಡು ನೀವು ಹಬ್ಬ ಬಿಟ್ಟದ್ದು ಊರಿಗೆ ಬಿಟ್ಟದ್ದು ಹೋಗ್ಬೇಡ್ರಿ. ನೀವು ಇಲ್ಲೇ ಕುಂತ್ಕೊಂಡು ಹಬ್ಬ ಆಚರಿಸ್ರಿ, ನನ್ನ ಮಗ ನಿಮ್ಗೆ ತೊಂದರೆ ಕೊಡ್ತಾ ನಾವು ನೋಡ್ತೀವಿ. ನಾವು ನಿಮ್ಮ ಹಬ್ಬ ನಿಮ್ಮ ಸಂಪ್ರದಾಯದ ಪ್ರಕಾರ ನಿಮ್ಮ ಪರಂಪರೆ ಪ್ರಕಾರ ನೀವು ಮಾಡಿ, ನಾವು ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಹಬ್ಬ ನಿಮ್ಮ ಜೊತೆ ನಾವು ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇನ್ನೊಬ್ಬರಿಗೆ ತೊಂದರೆ ಕೊಡೋ ಉದ್ದೇಶದಿಂದ ನೀವೇನಾರು ಮಾಡಿದ್ರಿ ಅಂದ್ರೆ ಮೊದಲು ನಾವು ಬಂದು ನಿಮ್ಮಲ್ಲಿ ಕ್ರಮ ತಗೊಳ್ಳಿ. ಸೊ ಆ ಪ್ರವೃತ್ತಿ ಬೇಡ. ಹಿಂದೆ ಯಾವಾಗ ಒಂದು 2-3 ಇನ್ಸಿಡೆಂಟ್ ಆಗಿರ್ತಾವೆ, ಅದ್ರ ಸಲುವಾಗಿ ಊರಾಗೋದೊಂದು ಬೇರೆ ಒಂದು ಭಾವನೆ ಬಂದು ಕೆಲವೊಬ್ರು ಇಲ್ಲ ಹಬ್ಬ ಮಾಡೋದು ಬೇಡ, ಯಾಕಪ್ಪ ಸುಮ್ಮನೆ ಏನಾರ ಕಿರಿಕಿರಿ ಆದ್ರೆ ನಮ್ಮ ಮೇಲೆ ಬರ್ತೈತೆ ಅನ್ನೋ ಫೀಲ್ ಬೇಡ. ಕಿರಿಕಿರಿ ಮಾಡೋರು ಇದ್ರಂದ್ರೆ ನೀವು ಹೋಗ್ರಿ, ನಿಮಗೇನು ತೊಂದರೆ ಇಲ್ಲ. ಕಿರಿಕಿರಿ ಮಾಡೋರು ಇಲ್ಲಿ ಇರಬೇಡ್ರಿ. ಬಟ್ ನೀವು ಹಬ್ಬ ಮಾಡೋರಿದ್ರೆ ನಿಜವಾಗತ್ತಂದ್ರೆ ಇಲ್ಲೇ ಇದ್ದು ಹಬ್ಬ ಮಾಡ್ರಿ. ಪ್ರತಿ ವರ್ಷ ಮಾಡೋಕ್ಕಿಂತ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ರಿ, ನಮ್ದೆಲ್ಲ ಸಹಕಾರ ಇರ್ತದೆ. ಯಾವುದೇ ರೀತಿ ಕಿರಿಕಿರಿ ಮಾಡೋರಿದ್ರೆ ನಿಮಗೆ ಯಾರಿಗಾರ ಆಲ್ರೆಡಿ ಗೊತ್ತಿದ್ರು ಇಂಥವು ಮಾಡ್ತಾನಂತಿತ್ತಂದ್ರೆ ನಮ್ಗೆ ಮಾಹಿತಿ ಕೊಡಿ, ಅವ್ರಿಗೆ ನಾವು ಸೂಕ್ತವಾದ ಕ್ರಮ ಮಾಡ್ತೀವಿ. ನಮ್ಮದೇನು ಒಂದೇ ಉದ್ದೇಶ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಿರಲಿ, ತಮ್ಮ ತಮ್ಮ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ತಮ್ಮ ಸಂಪ್ರದಾಯದ ಪ್ರಕಾರ ಯಾವುದೇ ರೀತಿ ಎಷ್ಟೇ ವಿಜೃಂಭಣೆ ಆದರೂ ಮಾಡಲಿ. ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಅವತ್ತು ಸ್ವಲ್ಪ ಜನ ಎಲ್ಲ ಕುಡಿದು ಬಂದು ಅವತ್ತು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಕುಡ್ದಾಗ ಒಂದು ಸ್ವಲ್ಪ, ಈಗ ನಾನು ಇವರ ದೋಸ್ತರ ಇವತ್ತಂದ್ರೆ ಕುಡ್ದಾಗ ನಾನು ಇವರ ವಿರೋಧಿಗಳಾಗ್ತೀವಿ. ಇವನ್ನ ನಾರ್ಮಲಾಗಿ ನಮ್ಮ ಉತ್ತರ ಕನ್ನಡ ಭಾಷೆ ಬಾರೋ ಮಗನ ಅಂದದ್ದು ಕುಡ್ದಾಗ ಸೀಟಾಗಿ ಬರ್ತೈತೆ. ಸೊ ಅದು ಆಗಕ್ಕೆ ಹೋಗಬಾರ್ದು. ತಾವು ಯಾರು ಇರ್ತೀರಿ, ಯಾರು ಆರ್ಗನೈಸ್ ಮಾಡ್ತೀರಿ, ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ಯಾವುದೇ ರೀತಿ ಕಿರಿಕಿರಿ ಆಗ್ಲಾರ ನೋಡ್ಕೊಳ್ಳಿ. ಸೊ ಮೋಸ್ಟ್ ಪ್ರಾಬ್ಲಿ ಬಂದು 1 ಗಂಟೆ 2 ಗಂಟೆ ಅಂದ್ರೆ ಬನ್ನ ಮುಗಿದು ಬಿಡ್ತೈತೆ. ಸೊ ಬನ್ನ ಮುಗಿತು 4 ಗಂಟೆ ಆಗುತ್ತಾ, ಆಯ್ತು ಮಾಡಿ ನೀವು 4 ಗಂಟೆ ಅಲ್ಲ 6 ಗಂಟೆ ತನಕ ಮಾಡಿರಿ, ನಮಗೇನು ತೊಂದರೆ ಇಲ್ಲ. ನಮಗೇನು ಶಾಂತಿಪೂರ್ಣವಾಗಿ ಎಲ್ಲಿ ತನಕ ಮಾಡ್ತೀರಿ ನಾವು ಅಲ್ಲೇ ಬಂದು ನಿಮ್ಮ ಜೊತೆ ಕುಂತ್ಕೊಂಡು ಮಾಡ್ತೀವಿ. ಸೊ ಮಾಡಿ ಭಾಳಷ್ಟು ಅದರಿಂದ ಉಳಿದವ್ರಿಗೆ ತೊಂದರೆ ಆಗೋದಂತ ನೋಡ್ಕೊಳ್ಳಿ, ಆಯಿತಾ. ಹೋಳಿ ಹಬ್ಬ ಒಂಥರ ಎಲ್ಲರೂ ಕೂಡ ಸಂತೋಷದಿಂದ ಮಾಡುವಂಥ ಹಬ್ಬ. ಅದರಿಂದ ಯಾವುದೋ ಸಣ್ಣ ಪುಟ್ಟ ಏನೋದು ಆಗೋದು ಬೇಡ. ತಮಗೇನ್ರಿ ಈ ಥರ ಈ ಸಮಾಜದಾಗ ಇದ್ದೇ ಇರ್ತಾರ. ನಾವು ಫಾರ್ ಎಕ್ಸಾಂಪಲ್ ನಮ್ಮ ಅಗ್ರಿಕಲ್ಚರ್ ಭಾಷೆ ಒಳಗೆ ಹೇಳಿದ್ರೆ ಕಸ ಇರ್ತೈತೆ, ಬೆಳೆ ಬೆಳೆಯಕತ್ತಿದ್ದೀವಿ ಅಂದ್ರೆ ಸ್ವಲ್ಪ ಕಸ ಬೆಳೀತೈತೆ. ಆ ಕಸಗಳ ಬಗ್ಗೆ ನಮ್ಗೆ ಇನ್ಫಾರ್ಮ್ ಮಾಡಿರಿ. ಆ ಕಸಕ್ಕೆ ಕೀಟನಾಶಕ ಕ್ರಿಮಿನಾಶಕನ ಹೊಡಿತೀವಿ, ಆಯಿತಾ. ಸೊ ತಾವು ಸ್ವಲ್ಪ ನಮ್ಗೆ ಹೇಳಿ ಅಂಥವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಈಗಲೇ ಕೈಗೊಂಡಿರ್ತೀವಿ ನಾವು. ಯಾಕಂತಂದ್ರೆ ಅವ್ರಿಗೆ ಬಿಟ್ಟಿವತ್ತಂದ್ರೆ ಮತ್ತೆ ಅದು ಕಸ ದೊಡ್ಡದಾಗೋದಿಲ್ಲ. ಅದರ ಸಲುವಾಗಿ ತಾವು ಹೇಳಿ, ನಾನು ಹೇಳಿದ್ನಲ್ಲ. ಯಾಕಂದ್ರೆ ಕೆಲವೊಂದ್ಸಲ ಕೆಲವೊಬ್ಬರಿಗೆ ತಿಳಿಯೋ ಭಾಷೆ ಹಾಗೆ ಇರ್ತೈತೆ. ಇಲ್ಲಿ ಭಾಳಷ್ಟು ಜನರು ಇಲ್ಲಿ ಯಾರಿಗೆ ತಿಳಿಸುವಂಥ ಅವಕಾಶ ಇರಲ್ಲ. ಬಟ್ ಕೆಲವೊಬ್ರು ಇಲ್ಲಿ ಬಂದಿರಂಗಿಲ್ಲ, ಅವ್ರ ಮೀಟಿಂಗ್ಗೆ ಇಂಥ ಮೀಟಿಂಗ್ ಬರಂಗಿಲ್ಲ. ಅವರು ಅಲ್ಲೇ ಕೂತ್ಕೊಂಡು ನಾನು ಮಾಡ್ತಿರ್ತಾರೆ. ಅದನ್ನು ಬಿಟ್ಟರೆ ನಾವು ಬೇರೆ ನಮ್ಮ ಡಿಪಾರ್ಟ್ಮೆಂಟಿಂದ ಈ ಗೈಡ್ಲೈನ್ಸ್ ಭಾಳಷ್ಟು ಲೀಗಲ್ ಆಗಿ ಎಲ್ಲಾನು ಮಾಡಿರಿ ಅಂತಂದ್ರೆ ಹಬ್ಬ ಆಚರಿಸಕ್ಕೆ ಕೊಡೋಲ್ಲ. ಆ ಲೆವೆಲ್ಗೆ ಇರ್ತಾವೆ ಸರ್ಕಾರದೆಲ್ಲ ಕೆಲವೊಂದು ಗೈಡ್ಲೈನ್ಸ್. ಬಟ್ ನಾವು ಲೋಕಲಲ್ಲಿ ತಮಗೇನು ಸಾಧ್ಯವಿರ್ತೈತಿ ಆ ಒಂದು ಪಾರಂಪರಿಕವಾಗಿ ನಾವು ಆಚರಿಸುವಂಥ ಹಬ್ಬದ ಪ್ರತಿಯೊಂದನ್ನು ನಾವು ಕೋಆಪರೇಷನ್ ಮಾಡ್ತೀವಿ. ಅಂದರೆ ನಾವು ಯಾವುದೇ ರೀತಿ ಸಹಕಾರ ಅನ್ನೋದು ಅಲ್ಲಿ ಬರಂಗೇ ಇಲ್ಲ. ಅವಾಗ ಓನ್ಲಿ ನಾವು ಪೊಲೀಸ್ ಆಫೀಸರ್. ಉಳಿದೆಲ್ಲ ಟೈಮಲ್ಲಿ ನಾವು ನಿಮ್ಮ ಕೋಲಾರದ ಎಲ್ಲ ಜನತೆಯಲ್ಲಿ ನಾವು ಒಂದು ಭಾಗ ಅಂತ ಫೀಲ್ ಆಗ್ತೀವಿ. ಬಟ್ ಏನ್ರಿ ಕಾನೂನು ಕ್ರಮವನ್ನು ಏನು ಇದು ಮಾಡಿದ್ರೆ ಅಂದ್ರೆ ಆ ಥರ ಮಾಡಕ್ಕೆ ಬಿಡಂಗಿಲ್ಲ. ಐ ಥಿಂಕ್ ಲಾಸ್ಟ್ ತಮಗೆಲ್ಲ ಗೊತ್ತಿರ್ಬೇಕು, ಬಾಗೇವಾಡಾಗ ಒಂದ್ಸಲ ಲಾಸ್ಟ್ ಆಗಿದ್ದು 93ರಾಗ. ಅದೇನೋ ಮಸ್ಜಿದ್ ಮೇಲೆ ಬಂದಾಗಿನ ನಾವು ಹೋಗಿದ್ರಲ್ಲ, ಆ ಥರ ಯಾರೇ ಮಾಡ್ರಿ ಅಂತಂದ್ರೆ ಈಗಂತೂ ನಾವು ಸಿಟಿ ತುಂಬ ಎಲ್ಲ CCTV ಹಾಕಿದ್ದೀವಿ. ಸೊ ಹಂಗೇನ್ರಿ ಆಯ್ತಂದ್ರೆ ಫಸ್ಟ್ ಆಫ್ ಆಲ್ ನಾವು ಆಗಕ್ಕೆ ಬಿಡಂಗಿಲ್ಲ. ಇನ್ ಕೇಸ್ ಆ ಥರ ಆಯ್ತಂದ್ರೆ ಮತ್ತೆ ಸೂಕ್ತ ಕಾನೂನು ಕ್ರಮ ಅದು ಯಾವ ಲೆವೆಲ್ಗೆ ಹೋಗ್ತೈತೆ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಆಗ್ತಾ ಇದ್ದಾವೆ, ನಾವು ಕಟ್ಟುನಿಟ್ಟಾಗಿ ಎಲ್ಲ ಕಡೆ ಕ್ರಮ ಆಗ್ತಾ ಇದ್ದಾವೆ. ಸೊ ಯಾವುದೇ ರೀತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಯಾವುದೇ ಕೆಲಸ ಆಗಬಾರ್ದು. ಹೋಳಿ ಹಬ್ಬ ಒಂದು ಅರ್ಥಪೂರ್ಣವಾದ ನಮ್ಮ ಎಲ್ಲ ರೈತರದ ಹಬ್ಬ. ಅದು ಎಲ್ಲ ಜನರ ನಮ್ಮದು ಒಂದು ಖುಷಿ ಹಂಚಿಕೊಳ್ಳಿಕ್ಕಿರುವಂಥ ಹಬ್ಬ. ಅದನ್ನು ಖುಷಿಯಿಂದನೇ ಆಚರಿಸೋಣ. ಅದನ್ನು ಬಿಟ್ಟು ಬೇರೆ ತಮ್ಮದೇನಾದರೂ ನಾವು ಮಾತಾಡ್ಬೇಕು ಇಂಥವ್ರು ಪೊಲೀಸ್ ಏನಾರು ಹೇಳಬೇಕು ಅಂತ ಏನಾರು ಹೇಳ್ರಿ, ನಾವು ಅಟೆಂಡ್ ಮಾಡ್ತೀವಿ. ಎಲ್ಲರೂ ಹೇಳಿದ್ದಾರೆ, ಆಯ್ತಾ. ಎಲ್ಲರಿಗೂ ಧನ್ಯವಾದ. ಹಂಗಿದ್ರೆ